ವಿಜಯ್ ಇಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರಿದ್ದಾರೆ. ಆದರೆ ಈ ಗೆಲುವು ಒಂದೇ ದಿನಗಳಲ್ಲಿ ಬಂದಿದ್ದಲ್ಲ. ಇದರ ಹಿಂದೆ ಬರೋಬ್ಬರಿ 15 ವರ್ಷಗಳ ಹೋರಾಟ, ಸಮಾಜ ಸೇವೆ ಮತ್ತು ಜನರ ವಿಶ್ವಾಸ ಅಡಗಿದೆ. ಸಿನಿಮಾದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದ ತಲಪತಿ ವಿಜಯ್ ನಿಜ ಜೀವನದಲ್ಲೂ ಸಮಾಜದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು 2008ರಿಂದಲೇ ಆರಂಭಿಸಿದರು. ಶ್ರೀಲಂಕಾ ತಮಿಳರ ಪರವಾಗಿ ಉಪವಾಸ ಸತ್ಯಾಗ್ರಹ ನಡೆಸುವ ಮೂಲಕ ತಮ್ಮ ಸಾಮಾಜಿಕ ಕಾಳಜಿಯನ್ನ ತೋರಿಸಿದ್ರು. ನಂತರ 2009ರಲ್ಲಿ ವಿಜಯ್ ಮಕ್ಕಳ್ ಇಯಕ್ಕಂ ಸ್ಥಾಪಿಸಿ ಅಭಿಮಾನಿಗಳ ಸಂಘವನ್ನು ಸಮಾಜ ಸೇವಾ ಸಂಘಟನೆಯಾಗಿ ರೂಪಿಸಿದರು. 2011ರಲ್ಲಿ ದೆಹಲಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಡೆದ ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಖುದ್ದಾಗಿ ತೆರಳಿ ಬೆಂಬಲ ಸೂಚಿಸಿದರು. ಬಳಿಕ ಮೀನುಗಾರರ ಸಮಸ್ಯೆ, ವಿದ್ಯಾರ್ಥಿಗಳ ಹಕ್ಕುಗಳು ಸೇರಿದಂತೆ ಹಲವು ಜನಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು. 2017ರಲ್ಲಿ ನೀಟ್ ಪರೀಕ್ಷೆ ವಿರೋಧಿಸಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ ಅನಿತಾ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ವಿಜಯ್, ಜಲ್ಲಿಕಟ್ಟು ಪ್ರತಿಭಟನೆಯಲ್ಲಿ ಸಾಮಾನ್ಯರಂತೆ ಜನರ ನಡುವೆ ಕುಳಿತು ಹೋರಾಟಕ್ಕೆ ಬೆಂಬಲ ನೀಡಿದರು. ತೂತುಕುಡಿ ಗುಂಡಿನ ದಾಳಿಯ ಸಂತ್ರಸ್ತರನ್ನು ಮಧ್ಯರಾತ್ರಿ ಭೇಟಿ ಮಾಡಿ ಯಾರಿಗೂ ತಿಳಿಯದಂತೆ ಆರ್ಥಿಕ ನೆರವು ನೀಡಿದ ಘಟನೆ ಅವರ ಮಾನವೀಯ ಮುಖವನ್ನು ತೋರಿಸಿದೆ. ಅಷ್ಟೇ ಅಲ್ಲ, ಅಂಬೇಡ್ಕರ್, ಪೆರಿಯಾರ್ ಮತ್ತು ಕಾಮರಾಜ್ ಅವರ ವಿಚಾರಧಾರೆಗಳನ್ನು ಓದಲು ಅಭಿಮಾನಿಗಳಿಗೆ ಕರೆ ನೀಡುವ ಮೂಲಕ ತಮ್ಮ ರಾಜಕೀಯ ಚಿಂತನೆಯನ್ನು ಸ್ಪಷ್ಟಪಡಿಸಿದರು. 2019ರ ಸ್ಥಳೀಯ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸಿ ರಾಜಕೀಯ ನೆಲೆಯನ್ನ ಬಲಪಡಿಸಿಕೊಂಡ ಅವರು 2024ರ ಫೆಬ್ರವರಿ 2ರಂದು ತಮಿಳುನಾಡು ವೆಟ್ರಿ ಕಳಗಂ ಪಕ್ಷವನ್ನು ಘೋಷಿಸಿದರು. ಪಕ್ಷ ಸ್ಥಾಪನೆಯ ಬಳಿಕವೂ ಜನಪರ ಸಮಸ್ಯೆಗಳ ಪರವಾಗಿ ನಿರಂತರವಾಗಿ ನಿಂತಿರುವಂತಹ ವಿಜಯ್ ಇಂದು ಮುಖ್ಯಮಂತ್ರಿ ಸ್ಥಾನಕ್ಕೇರಿದ್ದಾರೆ. ಪ್ರತಿಭಟನಾಕಾರರಿಂದ ಆಡಳಿತಗಾರವರೆಗಿನ ಈ ಪಯಣ ಕೇವಲ ರಾಜಕೀಯ ಯಶಸ್ಸಲ್ಲ, 15 ವರ್ಷಗಳ ಪರಿಶ್ರಮ, ಸಮಾಜ ಸೇವೆ ಮತ್ತು ಜನರ ವಿಶ್ವಾಸಕ್ಕೆ ಸಿಕ್ಕ ಮಹಾ ಗೆಲುವಾಗಿದೆ.